ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಗ್ಯಾಪ್ ಆಯಿತು ನನ್ನ ವೀಡಿಯೋಕ್ಕೆ. ಯಾಕಪ್ಪ ಅಂತಂದರೆ ಎಡಿಟಿಂಗ್ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೋತು. ಹಾಗೆ ತುಂಬ ವೀಡಿಯೋ ಐತೆ ಅಂತಂದು ಇವಾಗ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಇದು ಇವರು ಯಾರು ಏನು ಅಂತಲೇ ಗೊತ್ತಾಗಿರುತ್ತೆ ನಿಮಗೆ, ಯಾರು ಅಂತಲೂ ಕಮೆಂಟ್ ಮಾಡಿ. ಹಾಗೆ ಅವರು ತಂಗಿ ಮಗಳು ಹಾಫ್ ಸಾರಿ ಫಂಕ್ಷನ್ ಇತ್ತು, ಕರೆದಿದ್ರು, ಹೋಗಿದ್ದೆ. ಮತ್ತು ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಾವು 16 ವರ್ಷದ ಫ್ರೆಂಡೇ. ಮತ್ತು ಚಿಕ್ಕದಾಗಿ ಮನೆ ಹತ್ರನೇ ಫಂಕ್ಷನ್ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಆಯಿತು ಫಂಕ್ಷನ್ನು. ಮತ್ತು ಅವ್ರ ಮನೆಯದು ಮನೆ ಸೀರೆ ಕೊಡಬೇಕಲ್ಲ ಹುಡುಗಿಗೆ, ಹಾಗಾಗಿ ಅವ್ರ ಅಜ್ಜಿ ತಂದು ಕೊಟ್ಟು ಮಡಲು ತುಂಬ್ತಾ ಇದ್ದಾರೆ. ಹಾಗಾಗಿ ಅವರು ತಂಗಿ, ಅವರು ಅಮ್ಮ, ನಮ್ಮ ಫ್ರೆಂಡು ತುಂಬಾ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ನು. ಅದೇ ಜಾಸ್ತಿ ಜನ ಏನಿದ್ದಿಲ್ಲ, ಸಿಂಪಲ್ಲಾಗಿ ಅವ್ರವ್ರ ಫ್ರೆಂಡ್ಸ್ ಮಾತ್ರ, ಮನೆ ಫ್ಯಾಮ್ಲಿ ಮಾತ್ರ ಬಂದು ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು, ಮತ್ತು ಫಂಕ್ಷನು ಚೆನ್ನಾಗಾಯಿತು. ನೋಡಿರಿ, ಇದು ನಮ್ಮ ಫ್ರೆಂಡ್ ಅವ್ರ ಮಕ್ಕಳು, ಅವ್ರಿಗೆ ಸ್ಯಾರಿ ಗಿಫ್ಟ್ ಮಾಡ್ತಾಯಿದ್ದಾರೆ. ಮತ್ತು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿತಾಯಿದ್ರು. ನೋಡಿರಿ, ತಟ್ಟೆ ಡಿಸೈನು ಚೆನ್ನಾಗಿ ಮಾಡಿದರು, ಮನೆಯಲ್ಲೇ ಮಾಡಿದ್ರಂತೆ. ತಿಂಡಿ ಎಲ್ಲ ಆಚೆ ತಂದು ರೆಡಿ ಮಾಡಿ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆ ಥರ ದೇವರಿಗೆ ಏನಾರ ಫಂಕ್ಷನ್ ಆ ಥರ ಎಲ್ಲ ಕವರು ಮಾಡಿಕೊಂಡ್ರೆ ಚೆನ್ನಾಗಿ ಫೋಟೋಗೂ ಚೆನ್ನಾಗಿ ಕಾಣುತ್ತೆ, ಮತ್ತು ಬಂದವರಿಗೂ ಚೆನ್ನಾಗಿರುತ್ತೆ ಅಂತ ಥರ ಚೆನ್ನಾಗಿ ಮಾಡಿದ್ರು. ನೋಡಿರಿ, ಇಲ್ಲಿ ನಮ್ಮ ಫೋಟೋಸ್ ಅವರಮ್ಮ ಮಕ್ಕಳು ನಿಂತ್ಕೊಂಡಿದ್ದಾರೆ ಅಂತ ಅವ್ರ ಫೋನಲ್ಲಿ ತೆಗಿತಾಯಿದ್ರು. ಇವರು ನಮ್ಗೆ ಸುಧಾ ಅಂತ, ಇವರು ನಮಗೆ 16 ವರ್ಷನೇ ಫ್ರೆಂಡು, ತುಂಬ ವರ್ಷದೇ ಆಯಿತು. ಇವ್ರನಿಂದ ಅವರು ಚೈತ್ರ ಅಂತ ನಮಗೆ ಫ್ರೆಂಡ್ ಆದರು. ಇವಾಗ ನೋಡಿರಿ, ಅರಿಶಿನ ಕುಂಕುಮ ಮತ್ತು ತಟ್ಟೆ ಕೊಟ್ಟು ಪೂಜೆ ಮಾಡ್ತಾರಲ್ವ, ಮತ್ತು ಅಕ್ಷತೆ ಹಾಕ್ತಾಯಿದ್ರು, ಆಶೀರ್ವಾದ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಅವರು ನಮ್ಮ ಫ್ರೆಂಡ್ ಅವರು ಫ್ಯಾಮ್ಲಿ ಒಂದು ಕ್ಯೂಟಾಗಿ ಅಂತಲೇ ಹೇಳ್ಬೋದು. ಅವ್ರ ಫ್ಯಾಮ್ಲಿ ಚಿಕ್ಕದಾಗಿ ಚೆನ್ನಾಗಿತ್ತು ಫಂಕ್ಷನು. ಮತ್ತು ನಾವು ಬೇಗನೆ ಮುಗೀತು, 1-2ವರೆಗೆಲ್ಲ ಫಂಕ್ಷನ್ ಮುಗಿದಿತ್ತು. ಊಟನೂ ಚೆನ್ನಾಗಿತ್ತು, ಎಲ್ಲ ಥರದ್ದು ಹೋಳಿಗೆ ಒಬ್ಬಟ್ಟು ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಗಿಫ್ಟ್ ಕೊಡ್ತಾಯಿದ್ಲು. ಎಲ್ಲ ಊಟ ಮಾಡಿ ಕೂತಿದ್ವಿ, ಎಲೆ ಅಡಿಕೆ ಹಾಕ್ಕೊಂಡು ಅಗಿತಾ ಇದ್ದೆ ನಾನು. ಅದರಲ್ಲೇ ಒಂದು ಚಿಕ್ಕದು ವೀಡಿಯೋ ಮಾಡ್ಕೋಬೇಕಂತ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ಡೇ ನಾನು ಮನೇಲಿ ಮೊಮೋಸ್ ರೆಡಿ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 4 ಎಸಳು ಬೆಳ್ಳುಳ್ಳಿ ಮತ್ತು 2 ಹಿಡಿಯಷ್ಟು ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿ, ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆಯಿತು. ಪೆಪ್ಪರ್ ಪುಡಿ ಮನೇಲಿ ಮೆಣಸಿತ್ತು, ಜಜ್ಜಿಟ್ಕೊಂಡಿದ್ದೆ. ಮತ್ತು ಇಲ್ಲಿ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಪ್ಪಳ ಕರೆದಿದ್ದಿತ್ತು, ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನೇ ಜಾಸ್ತಿ ಆಯಿತು ಅನಿಸುತ್ತೆ. ನೋಡಿರಿ, ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋದ ತಕ್ಷಣ ಈರುಳ್ಳಿ ಹಾಕ್ಕೋಬೇಕು. ಅದು ಹೋದ ತಕ್ಷಣ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬಾಡಿಸಿ ಆದಮೇಲೆ ಕ್ಯಾರೆಟ್ ಹಾಕ್ಕೋಬೇಕು. ಹಸಿ ವಾಸನೆ ಹೋದರೆ ಸಾಕು, ಜಾಸ್ತಿ ಏನು ಸೀದೋಗಂಗೆ ಏನು ಫ್ರೈ ಮಾಡ್ಕೋಬಾರ್ದು. ಇದು ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನಾನು ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೂ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋದಾದ್ಮೇಲೆ ಮತ್ತು ತಿರ್ಗಾ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆನೂ ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಅದೇ ಸ್ವಲ್ಪ ಮಿಕ್ಕಿತ್ತು ಕ್ಯಾಬೇಜು. ಮತ್ತು ಮೊಮೋಸ್ ತಿನ್ನಬೇಕಂತ ಸ್ನ್ಯಾಕ್ಸು ಈವ್ನಿಂಗು ಅನ್ನಿಸ್ತಾಯಿತ್ತು. ಹಾಗಾಗಿ ಮನೇಲೇ ಐತಲ್ಲ ಕ್ಯಾಬೇಜು ಮತ್ತು ಕ್ಯಾರೆಟು ಎಲ್ಲ ಮನೇಲೇ ಐತಲ್ಲ, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತಂದೆ ಟ್ರೈ ಮಾಡಿದ್ದು ಆಯಿತು. ಈ ಥರ
ಫಸ್ಟಿಗೆ ನಾನು ಪಲ್ಯ ಈ ಥರ ಫ್ರೈ ಮಾಡ್ಕೊಂಡು ಮೊಮೋಸ್ ಬ್ಯಾಟ್ರನ್ನು ಎಲ್ಲ ರೆಡಿ ಮಾಡ್ಕೊಂಡು ಸೈಡಿಗೆ ಹಿಟ್ಟು ಫ್ರೈ ಮಾಡ್ಕೊಂಡು ತಣ್ಣಗಾಗಬೇಕು. ತಣ್ಣಗಾಗೋಷ್ಟರಲ್ಲಿ ನಾನು ಮೈದಾ ಹಸಿಟ್ಟು ಕಲಸಿಟ್ಕೊಂಡೆ ನೋಡಿರಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಪೇಪರ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಾನು. ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ರಿ ಮತ್ತು ಖಾರದ ತಕ್ಕಂಗೆ ಮೆಣಸು ಪುಡಿ ಹಾಕ್ಕೊಳ್ರಿ. ಅದಾದಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೈ ಆದಮೇಲೆ ಸ್ವಲ್ಪ ಸ್ಲೋದಲ್ಲಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಳ್ರಿ. ಎತ್ತಿಟ್ಕೊಂಡಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಬಟ್ಲು ಮೈದಾ ಹಸಿಟ್ಟು ಅಥವಾ ಗೋಧಿ ಹಸಿಟ್ಟಲ್ಲಿ ಕಲಿಸ್ಕೊಂಡು ಮಾಡ್ಕೊಬೋದು ಮೊಮೋಸು. ಜಾಸ್ತಿ ದಪ್ಪ ಮಾಡಬಾರ್ದು, ಜಾಸ್ತಿ ದೊಡ್ಡದಾಗಿ ಲಟ್ಟಿಸ್ಬಾರ್ದು, ಮೀಡಿಯಮ್ ಸೈಜು ಲಟ್ಟಿಸ್ಬೇಕಾಗುತ್ತೆ ನೋಡಿರಿ. ನಾನು ಇವಾಗ ಒಂದು ಬಟ್ಲು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಸಿಟ್ಟು ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ ಮೊಮೋಸ್ಗೆಲ್ಲ. ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ನೋಡಿರಿ. ನೀರು ಉಪ್ಪು ಹಾಕ್ಕೊಂಡು ಕಲಸಿ ಸೈಡಿಗೆ ಎತ್ತಿಟ್ಕೊಂಡೆ. ಅದು ಸ್ವಲ್ಪ ನೆನಿಬೇಕಲ್ವ, ಹಾಗಾಗಿ ಇಲ್ಲಿ ಕಲಿಸ್ಬಿಟ್ಟು ಸೈಡಿಗೆ ಅದೇ ತಟ್ಟೆಯಲ್ಲಿ ಸೈಡಿಗೆ ಒಂದು ಬೌಲ್ ಮಿಕ್ಸ್ಟು ತೆಗೆದುಕೊಂಡೆ. ನೀರು ಅದಾದಮೇಲೆ ಅಲ್ಲಿವರೆಗೂ ಈ ಮೊಮೋಸ್ ಕ್ಯಾಬೇಜು ಫ್ರೈ ಮಾಡಿದ್ದು ಬ್ಯಾಟ್ರನ್ನು ತಣ್ಣಗಾಗಿರುತ್ತೆ, ಅದಕ್ಕೆ 10-15 ನಿಮಿಷ ರೆಸ್ಟಲ್ಲಿ ಇಡಬೇಕಾಗುತ್ತೆ ಹಿಟ್ಟು. ಹಿಟ್ಟಾದಮೇಲೆ ನಾನಿಲ್ಲಿ ನೆನೆಯಕ್ಕೆ ಬಿಟ್ಬಿಟ್ಟೆ. ಅದಾದಮೇಲೆ ಮತ್ತೆ ಒಂದು ತಟ್ಟೆ ಪಾತ್ರೆ ತೊಗೊಂಡು 1.5 ಗ್ಲಾಸ್ 2 ಗ್ಲಾಸ್ ನೀರು ಬಿಸಿಗಿಟ್ಕೊಂಡೆ. ಬಿಸಿಗಿಟ್ಕೊಂಡಾದ್ಮೇಲೆ ಇಲ್ಲಿ ಚಿಕ್ಕದು ಒಂದು ಜಾಮೂನು ಇದಕ್ಕೆ ರೋಲ್ ಮಾಡ್ತೀವಿ, ಉಂಡೆ ಮಾಡ್ತೀವಲ್ಲ, ಅಷ್ಟೇ ತೊಗೊಂಡು ಸೈಡಿಗೆ ಎತ್ತಿಟ್ಕೊಂಡೆ ನೋಡಿರಿ. ಇಲ್ಲಿ ಪಾತ್ರೆ ಸ್ಟವಲ್ಲಿ ಇಡ್ತಾಯಿದ್ದೀನಿ. 1.5 ಗ್ಲಾಸ್ ಅಥವಾ 2 ಗ್ಲಾಸ್ ನೀರು ಇಟ್ಕೊಳ್ಳಿ. ನೀರು ಕುದಿಯೋಕ್ಕೆ ಇಕ್ಕಿದ್ರೆ ಅಷ್ಟರಲ್ಲಿ ಚಪಾತಿ ಉಂಡೆ ಮಾಡ್ಕೊಂಡು ಇರೋದು ಇವಾಗ ತೆಳುವಾಗಿ ಲಟ್ಟಿಸ್ಕೊಂಡು ಮತ್ತು ತಣ್ಣಗಾಗಿರುವುದು ಮೊಮೋಸ್ ಪ್ಯಾಟ್ರನ್ನು ಒಳಗೆ ತುಂಬಬೇಕಾಗುತ್ತೆ. ಶೇಪ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ಶೇಪ್ ಇಲ್ಲಾಂದರೆ ಕೈಯಲ್ಲೇ ಫೋಲ್ಡ್ ಮಾಡ್ಕೊಂಡು ಮೊಮೋಸ್ ಶೇಪಲ್ಲಿ ಮಾಡ್ಕೊಬೋದು ನೋಡಿರಿ. ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಹೇಗೆ ಬಂದಿತ್ತೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೇಗಿತ್ತನೋ ಮಾಡಿದ್ದು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ಇಷ್ಟಪಟ್ಟು ತಿಂತಾರೆ. ಅವರು ಈ ಥರನೇ ಜಾಸ್ತಿ ಇಷ್ಟಪಡ್ತಾರಲ್ವ. ಅಂದರೆ ಈ ಮೈದಾ ಹಿಟ್ಟು ಜಾಸ್ತಿ ಕೊಡ್ಬಾರ್ದು, ಅವಾಗವಾಗ ಅಪ್ರೂಪಿಗೆ ಇರಬೇಕು ನೋಡಿರಿ. ತಟ್ಟೆ ಇಡ್ಲಿ ಒಂದು ತೆಗ್ದು ನೀರು ಕೈದಿರುತ್ತೆ, ಅದು ತಟ್ಟೆ ಇಡ್ಲಿ ಅದು ಒಳಗಿಟ್ಟು ಎಣ್ಣೆ ಹಚ್ತಾಯಿದ್ದೀನಿ ನೋಡಿ. ಎಣ್ಣೆ ಹಚ್ಚಬೇಕಾಗುತ್ತೆ, ಇಲ್ಲಾಂದರೆ ಅಂಟ್ಕೊಂಡಿರುತ್ತೆ, ಮತ್ತು ನಾವು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಎಣ್ಣೆ ಹಚ್ತಾಯಿದ್ದೀನಿ ನೋಡಿರಿ. ಇವಾಗ ಮೊಮೋಸ್ ಶೇಪ್ ಮಾಡಿದ್ದು ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ. ಮತ್ತು ಎಲ್ಲ ಇಟ್ಟಾದಮೇಲೆ ಮತ್ತು ಮೇಲೇನೂ ಎಣ್ಣೆ ಸವರಬೇಕಾಗುತ್ತೆ, ಎಣ್ಣೆ ಹಚ್ಚಬೇಕಾಗುತ್ತೆ. ಸ್ವಲ್ಪ ಟೇಸ್ಟ್ ಇರುತ್ತೆ, ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಒಂದು 10-15 ನಿಮಿಷ ಹಬೆಯದಲ್ಲೇ ಬೇಯಿಸಿ ತಣ್ಣಗಾದ್ಮೇಲೆ ತೆಕ್ಕೊಳ್ಳಿ ನೋಡಿರಿ. ಈ ರೀತಿ ಬಂದಿತ್ತೆ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ಸಖತ್ ಇಷ್ಟ ಆಯಿತು. ಮೊಮೋಸ್ ಬೇಕಾದಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡು ನಾನು ತಿಂತೀನಿ. ಇವಾಗ ಮನೇಲಿ ಕಷ್ಟ ಅಂತಲೇ ಇದ್ದಿಲ್ಲ. ಮನೇಲಿ ಮಕ್ಕಳು ಬಂದಮೇಲೆ ಸ್ವಲ್ಪ ಕ್ಯಾಬೇಜ್ ಅಥವಾ ಮತ್ತು ಬೇರೆದ್ರಲ್ಲೂ ಮಾಡ್ಕೊಬೋದು, ಎಲ್ಲ ತರಕಾರಿ ಮಿಕ್ಸ್ ಮಾಡ್ಕೊಬೋದು. ಮತ್ತು
ಟೊಮೊಟೊ ಸಾಸು ಮತ್ತು ಅದಕ್ಕೆ ಏನಂತಾರೋ ನಂಗೆ ಗೊತ್ತಿಲ್ಲ. ನೋಡಿರಿ ತಟ್ಟೆಗೆ ಹಾಕ್ಕೊಂಡು ಬಂದು ತಿಂತಾಯಿದ್ದೀನಿ ನಾನು. ಸಖತ್ ಇಷ್ಟ ಆಯಿತು ನನಗೆ. ನನ್ನ ಮಗನೂ ತಿಂದ್ಬಿಟ್ಟು ಬೇಗ ಏಳು 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 ಅಂತ ಇದ್ನವನು. ಚೆನ್ನಾಗಿತ್ತು. ಮನೇಲಿ ಈ ಥರ ಮೊಮೋಸ್ ರೆಡಿ ಮಾಡಿ